ಹಲೋ ಫ್ರೆಂಡ್ಸ್, ಹಾಯ್. ಬನ್ನಿ ನನ್ನ ಚಾನಲ್ಗೆ ಸ್ವಾಗತ. ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ನೋಡಿ, ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೇನೆ. ಇದು ಬೇರೆ ಕಂಟ್ರಿದು. ನಾನು ಬೇರೆಯೊಬ್ಬರು ಮಾಡೋದನ್ನು ನೋಡಿಕೊಂಡು ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆಚೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಬಟಾಣಿ ಕಿಚಡಿ ಅಂತ ಹೇಳ್ಬೋದು, ಅಂದರೆ ಗ್ರೀನ್ ಪೀಸ್ ಕಿಚಡಿ ಅಂತಲೂ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಮರ್ಗೆ ತುಂಬ ಕೂಲಾಗಿರುತ್ತೆ. ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನಾನು ಇಲ್ಲೊಂದು ಅರ್ಧ ಕಪ್ ರೈಸ್ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ತೊಗೊಂಡ್ರೂ ಓಕೆ, ಏನು ತೊಂದರೆ ಇಲ್ಲ. ಬಾಸುಮತಿ ತೊಗೊಂಡ್ರೂ ಓಕೆ, ಇದು ತೊಗೊಂಡ್ರೂ ಓಕೆ, ಸೋನಾ ಮಸೂರಿ. ಅದನ್ನು ಚೆನ್ನಾಗಿ ಒಂದು 2-3 ಸತಿ ವಾಶ್ ಮಾಡಿಬಿಡಿ. ನೀವು ಅಳತೆನ ಜಾಸ್ತಿ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನೋಡಿ, ಇದನ್ನು ತೊಳೆದು ನೆನೆಸಿಟ್ಬಿಡೋಣ ಅಕ್ಕಿನ ಒಂದು ಸ್ವಲ್ಪ ಹೊತ್ತು. ಇಲ್ಲಿ ನೋಡಿ, ಇದು ಬೇಸಿಲ್ ಅಂತ ಒಂದು ಸೊಪ್ಪು ಬರುತ್ತೆ. ಈ ಸ್ಯಾಂಡ್ವಿಚ್ಗೆ, ಸಲಾಡ್ಗೆ ಎಲ್ಲ ಹಾಕ್ತಾರೆ. ಇದನ್ನು ಅಂಗಡಿಗಳಲ್ಲಿ ಸಿಗುತ್ತೆ. ಅದೇ ರೀತಿ ಒಂದು ಅರ್ಧ ಕಪ್ಪು ಹಸಿ ಬಟಾಣಿ, ಫ್ರೆಶ್ ಬಟಾಣಿ, ಅದನ್ನು ರುಬ್ಬಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ರುಬ್ಬೇಕಷ್ಟೇ, ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲೊಂದು ಪಾತ್ರೆ ತೊಗೊಂಡು ಒಂದು 2 ಟೀ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಆಮೇಲೆ ಒಂದು ಚೂರು ಆಯಿಲ್ ಹಾಕಿದ್ದೀನಿ, ಬೆಣ್ಣೆ ಸೀದೋಗಬಾರ್ದು ಅಂತ. ಅದಕ್ಕೆ ನೋಡಿ, ಇಲ್ಲೊಂದು 3-4 ಬೆಳ್ಳುಳ್ಳಿ ಬೇಳೆನ ಪೀಸ್ನ ತೊಗೊಂಡು ಸ್ಲೈಸಸ್ದಾಗಿ ಕಟ್ ಮಾಡಿದ್ದೀನಿ. ನಾನು ಈರುಳ್ಳಿ ಕಟ್ ಮಾಡ್ತೀವಲ್ಲ ಆ ಥರ ಸ್ಲೈಸಸ್ ಆಗಿ ಸಣ್ಣ ಕಟ್ ಮಾಡೋದು ಬೇಕಿಲ್ಲ. ಈ ಥರ 1-4 ಪೀಸ್ ಮಾಡಿದ್ರೂ ಓಕೆ, ಏನೂ ತೊಂದರೆ ಇಲ್ಲ. ಅದನ್ನ ಸ್ವಲ್ಪ ಬೆಣ್ಣೆಯಲ್ಲಿ ಹುರ್ಕೊಳ್ಳೋಣ. ಇದು ಕುಕ್ಕರಲ್ಲಿ ಮಾಡೋ ಹಾಗೆ ಮಾಡೋಂಗಿಲ್ಲ, ಅಂದರೆ ಟೇಸ್ಟ್ ಬರೋಲ್ಲ ಮಾಡಿದ್ರೆ. ಇದು ಹೊರಗಡೆನೇ ಮಾಡಬೇಕು. ನೋಡಿ, ಅದು ಬೆಳ್ಳುಳ್ಳಿ ಹಾಕಿದ ಮೇಲೆ ನೆನೆಸಿಟ್ಟಿದ್ವಲ್ಲ ಅಕ್ಕಿನ, ರೈಸ್ನ ಹಾಕ್ಕೋಬೇಕು. ನೀರು ತೆಗೆದುಬಿಟ್ಟು ಅದನ್ನು ಬೆಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಹುರಿಬೇಕು. ಅಂದರೆ ತುಂಬ ಜಾಸ್ತಿ ಹೊತ್ತಲ್ಲ, ಒಂದು 5 ನಿಮಿಷದಷ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಅದು ಬೆಣ್ಣೆನ ಹಿಡ್ಕೋಬೇಕು ಅಕ್ಕಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆವಾಗ ತೊಳೆದಿಟ್ಕೊಂಡು ಮೊದಲೇ ಡ್ರೈ ಆಗಿ ಹುರಿಯೋಣ, ಅದು ಹುರಿಬೇಕಾ ಅಂತ ಕೇಳಿದ್ರೆ ಬೇಡ, ಹಿಂಗೆ ಇರಲಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಆವಾಗಲೇ ನಾನು ಬಟಾಣಿ ಒಂದು ಸೊಪ್ಪು ಹಾಕಿದ್ನಲ್ಲ, ಅದು ಹುರಿದಾದ್ಮೇಲೆ, ಅಕ್ಕಿ ಹುರಿದಾದ್ಮೇಲೆ ಇದನ್ನು ರುಬ್ಬಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ನಿಧಾನಕ್ಕೆ, ಯಾಕಂದರೆ ಅಕ್ಕಿ ನೆನೆದಿದೆ, ಅದಲ್ಲದೆ ಬೆಣ್ಣೆಲಿ ಹುರಿದಿದ್ದೀವಿ, ಪೀಸ್ ಆಗೋಗ್ಬಿಡುತ್ತೆ. ಆಮೇಲೆ ನುಣ್ಣಗೆ ಆಗುತ್ತೆ ರೈಸ್, ಇದು ಅದು ಬೇರೆ ವಿಷಯ. ಆದರೆ ಇವಾಗಲೇ ಇದಾದರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಸಾಲೆನೂ ಅಕ್ಕಿನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ಎಷ್ಟು ಅಕ್ಕಿ ತೊಗೊಂಡಿರ್ತಾರ ಅದ್ರ 5 ಪಟ್ಟು ನೀರು ಹಾಕಬೇಕು. ನೀವು 1 ಕಪ್ ಅಕ್ಕಿ ತೊಗೊಂಡ್ರೆ 5 ಕಪ್ ನೀರು ಹಾಕಬೇಕು. ಅರ್ಧ ಕಪ್ ಅಕ್ಕಿ ತೊಗೊಂಡ್ರೆ ಮುಕ್ಕಾಲು ಕಪ್ ಅಕ್ಕಿ ತೊಗೊಂಡ್ರೆ 4.25-4.25 ಕಪ್ಪಷ್ಟು ನೀರು ಹಾಕಬೇಕು. ಒಟ್ಟಿನಲ್ಲಿ ನೀವು ಅಕ್ಕಿ ಯಾವ ಅಳತೆಗೆ ತೊಗೊತೀರ ಆ ಅಳತೆಗೆ 5ರಷ್ಟು ನೀರು ಹಾಕಬೇಕು. ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ನೀರು ಹಾಕಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಉಪ್ಪು ಯಾವುದೇ ಕಾರಣಕ್ಕೂ ಸೇರಿಸ್ಕೊಂಡಿಲ್ಲ ಮೊದಲು, ಇವಾಗ ಹಾಕೋತಾ ಇದ್ದೀವಿ. ಬರೀ ಉಪ್ಪು ಮಾತ್ರ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದೆಲ್ಲ ಕಡೆಯೂ ಇದು ಸರಿ ಹೋಗಲಿ. ಆಮೇಲೆ ಅಕ್ಕಿ ಹುರಿದಿದ್ದೀವಲ್ಲ, ಗಟ್ಟಿ ಹಿಡ್ಕೊಂಡಿರುತ್ತೆ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಒಂದು 15-20 ನಿಮಿಷ ಕುದಿಸ್ಬೇಕು. ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಈ ಥರ ಆವಾಗ ಹಿಂಗೆ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಬೇರೆ ಏನೂ ಇಲ್ಲ, ಕುಕ್ಕರಲ್ಲಿ ಮಾಡ್ತಾಯಿಲ್ಲ ನಾವು, ಅದಕ್ಕೋಸ್ಕರನೇ. ನೋಡಿ, ಈ ಥರ ಅಕ್ಕಿ ಚೆನ್ನಾಗಿ ಬೆಂದೋಗಬೇಕು, ಸಾಫ್ಟಾಗಿ. ಈ ಕಿಚಡಿಗೆ ನೋಡಿದಿರಲ್ವ, ಆ ಲೆವೆಲ್ಲಿಗೆ ಬೆಂದೋಗಬೇಕು ಅಕ್ಕಿ. ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಇವಾಗ ಇದಕ್ಕೆ ಮಧ್ಯದಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ. ನೋಡಿ, ಇವಾಗ ಬಟಾಣಿ ರುಬ್ಬಿರೋದಲ್ಲ, ಇದು ಹಸಿ ಬಟಾಣಿ. ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಕುಕ್ ಮಾಡಿ. ಇದು ಆರಿಗ್ಯಾನೋ, ಮಿಕ್ಸ್ ಆರಿಗ್ಯಾನೋ ಇದು ನಾನು ಹಾಕಿರೋದು. ನೀವು ಪ್ಲೇನ್ ಆರಿಗ್ಯಾನೋ ಹಾಕ್ಕೋಬೋದು. ಇದಕ್ಕೆ ಬೇರೆ ಯಾವ ಮಸಾಲೆನೂ ಇಲ್ಲ. ಇದು ಬಿಟ್ಟರೆ ಬೇರೆ ಯಾವುದೇ ರೀತಿ ಗರಂ ಮಸಾಲೆ ಆಗಲಿ, ಧನಿಯಾ ಪುಡಿ ಎಂಥದ್ದು ಇಲ್ಲ. ಅದು ಬಿಟ್ಟರೆ ನೋಡಿ, ಇಲ್ಲೊಂದು 3-4 ಟೀ ಸ್ಪೂನಷ್ಟು ಮೊಸರು, ಗಟ್ಟಿ ಮೊಸರು. ಈ ಕುದಿತಿರೋವಾಗಲೇ ಮಧ್ಯೆ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಹಾಕಬೇಕು. ಒಂದೊಂದೇ ಇವು 3 ಐಟಮ್, ಮತ್ತು ಬೇರೆ ಏನೂ ಇಲ್ಲ, ಇಷ್ಟೇ ಹಾಕೋದು. ಇದ್ರ ಮೇಲೆ ಇನ್ನೂ ಏನು ಹಾಕೋವಂಥ ಐಟಮ್ಗಳಿಲ್ಲ. ಯಾವುದೇ ಗರಂ ಮಸಾಲ ಅದೇನೂ ಇಲ್ಲ. ತಿನ್ನೋಕೆ ಮಾತ್ರ ಸೂಪರಾಗಿರುತ್ತೆ, ಲೈಟಾಗಿರುತ್ತೆ. ಈ ಬೇಸಿಗೆಲಂತೂ ಸೂಪರಾಗಿರುತ್ತೆ. ಹೆವಿ ಆಗಲ್ಲ, ಹೊಟ್ಟೆನೂ ತುಂಬುತ್ತೆ, ಕೂಲಾಗಿರುತ್ತೆ. ಆಮೇಲೆ ಬಟಾಣಿ ಹೆವಿ ಪ್ರೋಟೀನು ಸಿಗುತ್ತೆ. ನೋಡಿ, ಇವಾಗ ಮೊಸರು ಹಾಕಿದ್ವಲ್ಲ, ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುಕ್ ಆಗಬೇಕದು, ಏಕೆಂದರೆ ಸಾಫ್ಟಾಗಿ ಬರಬೇಕಿದು. ಒಂಥರ ಕಿಚಡಿ ಥರ ತುಂಬ ಸಾಫ್ಟಾಗಿ ಬರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಆಲ್ರೆಡಿ ಇದೆಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನಾವು ಬೆಣ್ಣೆ ಹಾಕಿದ್ವಲ್ಲ, ಅದು ನೋಡಿ ಸೈಡಲ್ಲೆಲ್ಲ ಹೆಂಗೆ ಬರ್ತಾ ಇದೆ ಅಂತ. ಆಲ್ಮೋಸ್ಟ್ ಇನ್ನೇನು ಮುಗಿತಾ ಬಂತು. ಇಷ್ಟೇ, ಇದ್ರ ಮೇಲೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ ಹಾಕೋಕ್ಕೆ. ಈ ರೀತಿ ಇದನ್ನು ಮಾಡ್ಕೋಬೋದು. ಇದು ಇನ್ನೊಂದೇ ಒಂದು ಬಾಕಿ ಇರೋದು ಏನಂದರೆ ಚೀಸ್.
ಲಾಸ್ಟಲ್ಲಿ ಇನ್ನು ಆಗೋಯ್ತು ಇದು ಬೆಂದಿದೆ ಅಂದಮೇಲೆ ಚೀಸ್ ಮಾತ್ರ ಗ್ರೇಟ್ ಮಾಡಿ ಒಂದು ಸ್ವಲ್ಪ ಚೀಸ್ ಹಾಕಬೇಕು. ಚೀಸ್ ಹಾಕಲೇಬೇಕು ಇದಕ್ಕೆ, ಅದೇ ಮೇನ್ ಇಂಗ್ರೀಡಿಯೆಂಟ್ಸು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗ್ದೋಯ್ತು. ಇನ್ನೇನು ಇಲ್ಲ ಇದರಲ್ಲಿ. ನೋಡಿ ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಮಕ್ಕಳು ಇಷ್ಟಪಡ್ತಾರೆ. ಕಲರ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ಗ್ರೀನಾಗಿ ಸೂಪರಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಜಾಸ್ತಿ ಹೆವಿ ಮಸಾಲೆ ಇಲ್ಲ, ತಿಂದಾಗ ಲೈಟಾಗೂ ಅನಿಸುತ್ತೆ, ಹೆವಿನೂ ಅನಿಸಲ್ಲ, ಏನೂ ಇಲ್ಲ. ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಜಾಸ್ತಿ ಮಸಾಲೆ ಇಲ್ಲ, ವಯಸ್ಸಾದವರು ತಿನ್ಬೋದು, ಏನೂ ತೊಂದರೆ ಇಲ್ಲ. ಸೂಪರಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಇರುತ್ತೆ ಟೇಸ್ಟು. ನೀವು ಎಲ್ಲರೂ ತಿಂದರೆ ತುಂಬ ಇಷ್ಟಪಡ್ತೀರಾ. ಒಂದು ಸತಿ ಟ್ರೈ ಮಾಡಿ, ಮನೇಲಿ ಮಾಡಿ ತಿಂದ್ಬಿಟ್ಟು ನೋಡಿ ಹೇಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಬೇರೆ ವಿಡಿಯೋ ಜೊತೆಗೆ, ಸಮ್ಮರ್ ವಿಡಿಯೋ ಜೊತೆಗೆ ಬರ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.